ಗಾಳಿನೂ ಇಲ್ಲ, ಬಿರುಗಾಳಿನೂ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸುಂಟರ ಗಾಳಿ ಏಳುವಂತಹ ಸುಳಿವು ಸಿಗ್ತಾ ಇಲ್ಲ. ಕಾರಣ ಸುಳಿಗಾಳಿಯ ಲಕ್ಷಣ ಮರೆಯಾಗಿದೆ. ದೆಹಲಿಯಲ್ಲಿ ಸುನಾಮಿ ಎದ್ದು ಬೆಂಗಳೂರು ರಾಜಕೀಯದಲ್ಲಿ ಅಪ್ಪಳಿಸಲಿದೆ ಅನ್ನುವ ರಾಜಕೀಯ ಭವಿಷ್ಯಕಾರರ ಭವಿಷ್ಯವೇ ಉಲ್ಟಾ ಪಲ್ಟಾ ಆದಂತೆ ಕಾಣಿಸ್ತಾ ಇದೆ. ಅಷ್ಟಕ್ಕೂ ಡಿಕೆಶಿ ಡೆಲ್ಲಿ ಭೇಟಿ ಏನಾಯ್ತು? ಸೋನಿಯಾ, ಪ್ರಿಯಾಂಕಾ, ರಾಹುಲ್ ಜೊತೆಗಿನ ಮಾತುಕತೆ ಫಲಪ್ರದ ಆಗ್ಲೇ ಇಲ್ವಾ? ಡಿಕೆಶಿ ಆಡಿದ ಒಂದೊಂದು ಮಾತು ಸಿಟ್ಟಿನ ಅಗ್ನಿ ಸ್ಫೋಟದ ಕಣಗಳಂತೆ ಕಾಣಿಸ್ತಾ ಇರೋದು ಯಾಕೆ? ತೋರಿಸ್ತೀವಿ ಬನ್ನಿ. ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. हवा हवा ये हवा खुशबू लुटा दे, कहा कुली ಹಾ ಕುಲಿ ಜುಲ್ಫೆ ಬತಾ ದೇ. ಅಂದ್ರೆ ಪರಿಮಳವೂ ಇಲ್ಲ, ಸುಗಂಧವೂ ಇಲ್ಲ. ಶಿವರಾತ್ರಿಗೂ ಮುನ್ನವೇ ಅಧಿಕಾರದ ಜಪತಪದ ನಿರೀಕ್ಷೆ ಹೊತ್ತು ದೆಹಲಿಯಲ್ಲಿ ಮಾಡಿದಂಥ ಜಾಗರಣೆಗಳು ಕಾಂಗ್ರೆಸ್ನಲ್ಲಿ ಶೀತಗಾಳಿಯ ಸಂಕಟ ಏಳಿಸ್ತಿದೆ. ಅಂದ್ಹಾಗೆ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆ ಯುದ್ಧ ಕ್ಲೈಮ್ಯಾಕ್ಸ್ ಕಾಣದ ತ್ರಿಶಂಕುವಿನ ಸ್ಥಿತಿ ನಿರ್ಮಾಣವಾಗಿಸಿದೆ. ದೆಹಲಿಯಲ್ಲಿ ಜಾಗರಣೆ, ಬಂಡೆ ಮನದಲ್ಲಿ ಅಧಿಕಾರದ ಶಿವಸ್ತುತಿ. ವರ್ತಮಾನದಲ್ಲಿ ಏನಿದು ಹವಾಮಾನ? ಡಿಕೆಶಿ ಒಗಟಿನ ಮಾತು. ಕಳೆದ ಬಾರಿ ಡೆಲ್ಲಿಯಲ್ಲಿ ಸಂಡೇ ಕ್ಲೈಮೇಟ್ ಸುಂದರ, ಅತಿ ಸುಂದರ. ಆದ್ರೆ ಈ ಬಾರಿ ಅದೇ ಗಾಳಿ ಭಾರವಾಗ್ತಿದೆ. ಡೆಲ್ಲಿ ಅಂಗಳದಲ್ಲಿ ಬಂಡೆ ಬ್ರದರ್ಸ್ ಅಧಿಕಾರಕ್ಕಾಗಿ ಹಾಕಿದಂಥ ಪಟ್ಟುಗಳು ಅಗ್ನಿಕುಂಡ ಸ್ಫೋಟದ ಸಾಮಾನ್ಯ ವಾರ್ತೆ ಹೇಳ್ತಿವೆ. ಅಂದ್ಹಾಗೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಭೇಟಿಯಾದಂಥ ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅಧಿಕಾರ ಹಂಚಿಕೆಯನ್ನ ನೆನಪಿಸಿದ್ದಾರೆ. ಎರಡು ದಿನಗಳ ಬಳಿಕ ಸೋನಿಯಾ ನಿವಾಸಕ್ಕೆ ಪ್ರಯಾಸದ ಪ್ರವೇಶ ಪಡೆದಂಥ ಡಿಕೆ ಬ್ರದರ್ಸ್ ಪ್ರಿಯಾಂಕಾ ಮೂಲಕ ರಾಹುಲ್ ಗಾಂಧಿಯನ್ನು ಅಲ್ಲಿಗೆ ಕರೆಸುವಲ್ಲಿ ಸಫಲರಾದ್ರು. ಆದರೆ ಆ ಬಳಿಕ ನಡೆದಂಥ ಮಾತುಕತೆ ಅಧಿಕಾರ ಹಂಚಿಕೆಗೆ ತಿರುಗಿತ್ತು. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮನವರಿಕೆ ಮಾಡಿದ ಬ್ರದರ್ಸ್ ನಾಯಕತ್ವ ಬದಲಾವಣೆಗೆ ಸೂಕ್ತ ನಿರ್ದೇಶನ ನೀಡುವಂತೆ ಮನವಿ ಮಾಡಿದ್ದಾರೆ. ಆದರೆ ಬದಲಾವಣೆಯ ಗಾಳಿ ಬಯಸಿದ್ದ ಡಿಕೆಶಿ ಮಾತು ಹವಾಮಾನ ವರ್ತಮಾನಕ್ಕೆ ತಿರುಗ್ತು. ಬಂದಿರೋದು ಗಾಳಿ ಕುಡಿಯೋಕಲ್ಲ, ಎಲ್ಲಕ್ಕೂ ಕಾಲವೇ ಉತ್ತರ. ಡೆಲ್ಲಿ ವೆದರ್ ಚೇಂಜ್ ಆಗೋಯ್ತಾ? ಬಂಡೆ ಮನದಾಗ್ನಿ ಸ್ಫೋಟ. ಡೆಲ್ಲಿಗೆ ಬಂದ್ಮೇಲೆ ಎಲ್ಲ ವಿಚಾರವನ್ನ ಮಾತನಾಡಿದ್ದೇನೆ. ಯಾರ್ಯಾರ ಜೊತೆ ಮಾತನಾಡಿದೆ, ಒಳಗೇನು ಮಾತನಾಡಿದೆ ಅಂತ ಹೇಳೋಕ್ಕಾಗಲ್ಲ ಅಂದ್ರು. ಆದ್ರೆ ವರಿಷ್ಠರ ಬಳಿ ಏನು ಮಾತನಾಡಬೇಕೋ ಅದನ್ನ ಮಾತನಾಡಿದ್ದೀನಿ ಅಂತ ಹೇಳಿದ್ರು. ಆದ್ರೆ ಕೊನೆಯಲ್ಲಿ ಡಿಕೆಶಿ ಆಡಿದ ಕೆಲ ಮಾತುಗಳು ನಾನಾ ಅರ್ಥಗಳನ್ನ ನೀಡ್ತಾ ಇದೆ. ನಾನು ಬಂದಿರೋದು ರಾಜಕಾರಣ ಮಾಡೋಕೆ, ಇಲ್ಲಿ ಬಂದಿರೋದು ಗಾಳಿ ಕುಡಿಯೋಕಲ್ಲ, ಎಲ್ಲಕ್ಕೂ ಕಾಲ ಉತ್ತರ ಕೊಡುತ್ತೆ ಅನ್ನೋ ಒಗಟಿನ ಮೂಲಕ ತಮ್ಮ ಮಾತನ್ನ ಮುಗಿಸಿದ್ರು. ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕ್ಕೆ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕೋ ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ ನಾವು. ಒಳಗಡೆ ಕುದಿ ಮೌನ, ಹೊರಗಡೆ ಅಸಹನೀಯ ಪರಿಸ್ಥಿತಿ. ಒಗಟಿನ ಮಾತು ಒಗ್ಗಟ್ಟಿನ ಬಿಕ್ಕಟ್ಟು ಸೃಷ್ಟಿಸುವ ಸಾಧ್ಯತೆಗಳನ್ನ ಹೇಳ್ತಾ ಇದೆ. ದೆಹಲಿಯಲ್ಲಿ ಚಕ್ರವ್ಯೂಹ ಹೆಣಿತಾ ಇದ್ರೆ, ಬೆಂಗಳೂರಲ್ಲಿ ಸಿಎಂ ಸಿದ್ದು ಕ್ಯಾಂಪ್ ಸಿಂಗಲ್ ರೆಸಲ್ಯೂಷನ್ ಪಾಸ್ ಮಾಡಿದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡುವಂಥ ವಿಚಾರವೇ ಇಲ್ಲ. ದೆಹಲಿಯಲ್ಲಿ ಶಿವನಾಟಕ್ಕೆ ಮಹದೇವಪ್ಪ ಇಟ್ರು ಚೆಕ್ ಮೇಟ್.
ಇತ್ತ ಅಧಿಕಾರ ಹಂಚಿಕೆ ಇಲ್ಲ ಅಂತ ಹೇಳಿ ಸಿದ್ದು ಕ್ಯಾಂಪ್ ನೇರ ಸೆಡ್ಡು ಹೊಡೆದು ಬಿಟ್ಟಿದೆ. ಸಿದ್ದು ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪ ಅಧಿಕಾರ ಹಂಚಿಕೆ ಯಾವುದೂ ಚರ್ಚೆ ಇಲ್ಲ, ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡುವ ವಿಚಾರವೇ ಇಲ್ಲ ಅಂತ ಕಡ್ಡಿ ಮುರಿದ್ರು. ಆದ್ರೆ ರಾಹುಲ್ ರನ್ನ ಡಿಕೆಶಿ ಭೇಟಿಯಾದ್ರೆ ತಪ್ಪೇನು ಅಂತ ವ್ಯಾಖ್ಯಾನಿಸಿದ್ರು. ಆ ಪ್ರಶ್ನೆನೇ ಇಲ್ವಲ್ರಿ, ಆ ಪ್ರಶ್ನೆನೇ ಇಲ್ವಲ್ಲ. ಯಾರು ಮಾತಾಡಿದ್ರೆ ಆ ಥರ ಯಾರ್ಯಾರು ಮಾತಾಡ್ತಾ ಅವ್ರು ಕೇಳ್ಕೊಳ್ಳಿ. ಯಾಕೆ ಅವ್ರನ್ನ ಭೇಟಿ ಮಾಡಬೇಡ ಅಂತ ಹೇಳ್ತೀರ ನೀವು? ಅಲ್ಲ, ಅವ್ರು ಭೇಟಿ ಮಾಡಬೇಡ ಅಂತಾರೆ. ಈಸ್ ಅವ್ರ KPCC ಪ್ರೆಸಿಡೆಂಟ್. ವಾಟ್ ಇಸ್ ರಾಂಗ್ ಇನ್ ಇಟ್? ಹೀಗೆ ದೆಹಲಿಯಲ್ಲಿ ಶಿವನಾಟ ಢಮರುಗ ಸದ್ದಿಗೆ ಸಿದ್ದು ಪಡೆ ಬೆಂಗಳೂರಲ್ಲೇ ಚೆಕ್ಮೇಟ್ ಇಡ್ತಾ ಇದೆ. ಒಟ್ಟಾರೆ ಡಿಕೆ ಮಾತಿನಲ್ಲಿ ಅಸಮಾಧಾನ, ಬೇಸರ, ಸಿಟ್ಟಿನ ಮುಖದ ದರ್ಶನವಂತೂ ಕಾಣಿಸ್ತಾ ಇದೆ. ಕಾರಣ ಮುಖ ಮನಸ್ಸಿನ ಕನ್ನಡಿ, ಭಾವನೆಗಳ ಪ್ರತಿಬಿಂಬ, ಅಂತರಂಗದ ಅರಿವು. ಅದೇನೇ ಆದ್ರೂ ಬಜೆಟ್ ಬಳಿಕವೇ ನಿರ್ದಿಷ್ಟ ಸ್ಪಷ್ಟ ನಿರ್ಣಯಗಳು ಪ್ರಕಟವಾಗಲಿವೆ. ಅಲ್ಲಿವರೆಗೆ ಬದಲಾವಣೆ ಬಿರುಗಾಳಿ ಇಲ್ಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.